ಇದೇ ಆಗಸ್ಟ್ 1ನೇ ತಾರೀಕಿನಂದು ಅತ್ಯದ್ಭುತವಾಗಿರುವಂತಹ ಜಾನಪದ ಗೀತೆಯನ್ನು ಬಿಡುಗಡೆ ಮಾಡುತ್ತಿರುವಂತಹ ನಮ್ಮ ವೀರಣ್ಣ ಜಮಖಂಡಿಯವರಿಗೆ ಜೋರಾದ ಚಪ್ಪಾಳೆ ಬರಲಿ. ಈಗ ಅದೇ ಗೀತೆಯನ್ನು ಹಾಡಬೇಕು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ ಅದೇ ಗೀತೆಯನ್ನು ತಗೊಂಡು ಬರ್ತಾ ಇದ್ದೇನ್ರಿ. ಹಾಡನ್ರಿ. ಹಾ, ಯೂಟ್ಯೂಬರ್ಸ್ ಆರಾಮದಾರಿ ಎಲ್ಲರೂ? ಹಾ, ಬಿಟ್ಟಿನಿ ನಿನ್ನ ಬರಬೇಡ, ಬಿಟ್ಟಿನಿ ನಿನ್ನ ಬರಬೇಡ, ನಿನಗ್ಯಾರ ಅನ್ನಬೇಕು ಹೋಗ ಎಣ್ಣ. ಮೊದಲ ಅಂದಿನಿ ನನ್ನ ರಾಜ, ದೇಶನಕ ನನ್ನ ಹೆಸರು ಕೊಟ್ಟ ಮಾಡಿಸಿದಿ ಲಾಠಿ ಚಾರ್ಜ. ದೇಶನಕ ನನ್ನ ಹೆಸರು ಕೊಟ್ಟ ಮಾಡಿಸಿದಿ ಲಾಠಿ ಚಾರ್ಜ. ಆಗಿದ್ದರ ಕೇಳಿಸಿದ್ರೆ ಸಾಹಿತ್ಯ ನೀವ್ ಯಾವಾಗ ಮೋಸ ಮಾಡೋದಕ್ಕಂದ್ರೆ ಯಾವಾಗ್ಲಿಂದ ಇಂಥ ಸಾಹಿತ್ಯ ಹೋಗುತ್ತೆ ಸರ್. ಮೋಸ್ಟ್ಲಿ ಒಂದ್ 2 ತಿಂಗಳು ತಗೊಂಡ್ರಿ ಬರಕ್ಕೆ. ಬರೀ ರಾತ್ರಿನೇ ಬರೀತಾನತ್ರಿ. ಹಂಗೇನ್ ರಾತ್ರಿ ಏನ್ ಅವೇ ನಾವು 2 ತಿಂಗಳಲ್ಲ 2 ವರ್ಷ ತೊಳ್ಕರಿ ನಿನ್ನಂಗೆ ಇನ್ನೊಬ್ರದ್ದು ಕಾಪಿ ಮಾಡಿಲ್ಲವ ಸೈಡ್ ಬೈಕ್. ಓಕೆ, ಎಲ್ಲ ನಮ್ಮ ಗೆಳೆಯರ ಅಪೇಕ್ಷೆ ಮೇರೆಗೆ PK ಬಾಸ್ ಪರಸು ಕೋಲೂರವರ ಅಭಿಮಾನಿಗಳಿಗೋಸ್ಕರ ನಡುವರಾಗ ಕಡದವರ ಕಡೀಲಿ. ಓಕೆ, ಅದನ್ನ ಆಡ್ತೀನಿ ಅಣ್ಣ. ಎಲ್ಲ ಹಾಡೇ ಬಿಡೋಣ, ಸೌಂಡ್ ಬಿಡು ಮಮ್ಮ. ಕೊಟ್ಟಿವ್ರಿ, ದಯಮಾಡಿ ಸಹಕಾರ ಇಲ್ಲಿ ಅಂತ ಹೇಳ್ತಾ ಇಲ್ಲಿವರೆಗೂ ಹಾಡುಗಳನ್ನ ಕೇಳಿದ್ರಿ. ಈಗ ಒಂದು ಡ್ಯಾನ್ಸ್ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಜಿ ಕನ್ನಡ ವಾಹಿನಿಯ DKD ಖ್ಯಾತಿಯ ಸಂಜನಾ ಫ್ರಮ್ ಕುಂದಾನಗರಿ ಅವರಿಂದ ಒಂದು ಡ್ಯಾನ್ಸ್ ಇರುತ್ತೆ. ದಯವಿಟ್ಟು ಸಹಕಾರ ಇರಲಿ. ಅಲ್ಲಿ ಕಲಾವಿದರಿಗೆ ಬರಲಿಕ್ಕೆ ಅನುವನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ. ಓಕೆ, ಈಗ ಅವರಿಂದ ಈಗೊಂದು ಡ್ಯಾನ್ಸ್. ಇಲ್ಲಿವರೆಗೂ ಹಾಡುಗಳನ್ನ ಕೇಳಿದ್ರಿ, ಈಗ ಡ್ಯಾನ್ಸ್ ಇರುತ್ತೆ. ದಯವಿಟ್ಟು ಸಹಕಾರ ಇರಲಿ ಅಂತ ಹೇಳ್ತಾ. ಓಕೆ, ಪ್ಲೇ. ಪ್ರಾರಂಭ ಆಗ್ಯದ, ಅದರ ಮಾಲಕರು ಕೂಡ ಆಗಮಿಸ್ಯಾರ. ಇವತ್ತು ಆ ರೆಕಾರ್ಡಿಂಗ್ ಸ್ಟುಡಿಯೋದೊಳಗೆ ಮತ್ತೊಂದು ನಡೆದಾಡುವ ದೇವರು ಗದುಗಿನ ಗಾನ ಗಂಧರ್ವ ಪಂಡಿತ ಪುಟ್ಟರಾಜ ಶಿವಯೋಗಿಗಳ ಮತ್ತೊಂದು ನಾನು ಬರೆದಿರ್ತಕ್ಕಂಥ ಸಾಹಿತ್ಯ ಇವತ್ತು ರಾತ್ರಿ ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋದೊಳಗೆ ರೆಕಾರ್ಡಿಂಗ್ ಮಾಡ್ಕೊಂಡ ಊರಿಗೆ ಹೋಗ್ತೀನಿ ಅಣ್ಣ. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚರಣಿ. ಒಂದ್ಸಾರಿ ಜೋರ ಚಪ್ಪಾಳೆ ಬರಲಿ. ನಮ್ಮ ಗೋಕಾಕ್ ತಾಲೂಕಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂತಹ ನಮ್ಮ ನ್ಯೂ ರೆಕಾರ್ಡಿಂಗ್ ಸ್ಟುಡಿಯೋದಕ್ಕೆ ಮಾಲಕರಿಗೆ ಒಂದ್ಸರಿ ಜೋರ ಚಪ್ಪಾಳೆ. ನಮ್ಮೆಲ್ಲ ಕಲಾವಿದರ ಸಪೋರ್ಟ್ ನಿಮಗೆ ಇರುತ್ತೆ ಅಣ್ಣ, ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ರಂಜಾನ್ ಇಂಗಳಿಗೆ ಅವರು ಕೂಡ 101 ರೂಪಾಯಿ ಕಲಾಕಣಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರ ಇರ್ತೇವೆ. ಹಾಗೆ ಪಾರ್ವತಿ ಬಾಳಗೋಳ ಅವರು ಕೂಡ ಹೊಸ ಹಾಡೋದಕ್ಕೆ ಕೇಳಿದ್ದಾರೆ. ಅವರಿಗೆ ಕೂಡ ಖಂಡಿತ ಅವರು 101 ರೂಪಾಯಿ ಕಾಣಿಕೆ ಕೂಡ ನೀಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಈಗ ಮಲ್ಲು ಮುತ್ತೈದು ಅವರಿಂದ ಒಂದು ಅದ್ಭುತವಾಗಿರುವಂತಹ ಸಾಹಿತ್ಯ ಈಗ ಕೇಳಿ ಆನಂದಿಸಿ. ಓಕೆ.